ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ವಾಂತಿ ಭೇದಿಯಿಂದ 3 ಸಾವನ್ನಪ್ಪಿದ್ದಾರೆ. 3 ಸಾವಿಗೆ ಕಲುಷಿತ ನೀರು ಸೇವನೆ ಕಾರಣ ಅನ್ನೋದಾಗಿ ಶಂಕಿಸಲಾಗ್ತಾ ಇದೆ. 10 ದಿನಗಳ ಹಿಂದೆ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಂತ ದೇವಕಮ್ಮ, ವೆಂಕಮ್ಮ ಹಾಗೆ ರಾಮಣ್ಣನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಫೋಟೋ ತೆಗೆಸಿಕೊಳ್ಳಲು ಹೋಗಿ ಆಯತಪ್ಪಿ ಬಿದ್ದು ಕಾವೇರಿ ನದಿಯಲ್ಲಿ ಆಟೋ ಡ್ರೈವರ್ ಕೊಚ್ಚಿ ಹೋಗಿದ್ದಾನೆ. ನಿನ್ನೆ ಸ್ನೇಹಿತರ ಜೊತೆಗೆ ಕೆಆರ್ಎಸ್ಗೆ ಬಂದಿದ್ರು 36 ವರ್ಷದ ಮಹೇಶ್ ಅಂತ. ಶ್ರೀರಂಗಪಟ್ಟಣದ ಸರ್ವಧರ್ಮ ಆಶ್ರಮದ ಬಳಿ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಅಂತ ಹೋಗಿದ್ದಾರೆ. ಆದ್ರೆ ನೋಡ್ತಾ ಇದ್ದಂತೆ ಆಯತಪ್ಪಿ ಬಿದ್ದು ನದಿಗೆ ಉರುಳಿ ಬಿದ್ದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಮುಂದುವರೆದಿದೆ. ಸಕಲೇಶಪುರ ತಾಲೂಕಿನ ಮೆಣಸಮಕ್ಕಿ ಗ್ರಾಮದ ರೈತ 52 ವರ್ಷದ ಲಕ್ಷ್ಮಣ್ ಮೃತಪಟ್ಟಿದ್ದಾರೆ. ನಿನ್ನೆ ಜಮೀನಿನಲ್ಲಿ ಕೆಲಸ ಮಾಡಿ ಲಕ್ಷ್ಮಣ್ ಮನೆಗೆ ಬಂದಿದ್ದಾಗ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಆಂಬ್ಯುಲೆನ್ಸ್ಗಾಗಿ ಕರೆ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಬರೋವಷ್ಟರಲ್ಲಿ ಲಕ್ಷ್ಮಣ್ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ಹಾವೇರಿಯ ನೆಲೋಗಲ್ನಲ್ಲಿ ಮತ್ತೊಂದು ಸಾವಾಗಿದೆ. 49 ವರ್ಷದ ಚಂದ್ರಶೇಖರ್ ಅಂಗಡಿ ಅನ್ನೋರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮಕ್ಕಳನ್ನ ಶಾಲೆಗೆ ಬಿಟ್ಟು ವಾಪಸ್ ಬರ್ತಾ ಇರಬೇಕಾದ್ರೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ಚಂದ್ರಶೇಖರ್ ಅವರಿಗೆ ಕುಸಿರು ಬೀಳ್ತಾರೆ. ಕೂಡಲೇ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಜನ ಮುಂದಾಗ್ತಾರೆ. ಆದರೆ ಚಂದ್ರಶೇಖರ್ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಸರ್ಕಾರ ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚ 250 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಹಾಗಾಗಿ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಇಂದಿನಿಂದ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಣೆ ಬಂದ್ ಮಾಡಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಬಾಕಿ ಹಣ ಪಾವತಿಸಬೇಕು ಅಂತ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಸರ್ಕಾರಕ್ಕೆ 15 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. ಬದಲಾವಣೆ ಚರ್ಚೆ ಹೊತ್ತಲೇ ಸಿಎಂ ಡಿಸಿಎಂ ದೆಹಲಿ ಪ್ರಯಾಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ರೆ ನಾಡಿದ್ದು ಬುಧವಾರ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗೋರಿದ್ದಾರೆ. ಇಬ್ಬರ ಪ್ರಯಾಣ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರೊಂದಿಗೆ ಸುರ್ಜೇವಾಲಾ ಸಭೆ ನಡೆಸ್ತಾ ಇದ್ದಾರೆ. ಇಂದಿನಿಂದ 3 ದಿನ ಶಾಸಕರ ಜೊತೆಗೆ 1-to-1 ಸಭೆ ನಡೆಯೋದಿದೆ. ಇವತ್ತು 24 ಶಾಸಕರ ಜೊತೆ ಚರ್ಚೆ ನಡೆಸಿ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. 3 ದಿನಗಳ ಒಳಗಾಗಿ ಸುರ್ಜೇವಾಲಾ 60ಕ್ಕೂ ಹೆಚ್ಚು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. ಇನ್ನು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿನ ಗೋಳಾಟ ಮುಂದುವರೆದಿದೆ. ನಿತ್ಯ ಬಳಕೆಗೂ ಕೂಡ ನೀರಿಲ್ಲ, ಸ್ನಾನಕ್ಕೂ ನೀರಿಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗದಗ ನಗರದ ಮುಳಗುಂದ ನಾಕಾದಲ್ಲಿ ರೊಚ್ಚಿಗೆದ್ದಂತ ಮಹಿಳೆಯರು ದಿಢೀರ್ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು. ಮಂಗಳೂರಿನಲ್ಲಿ ಪಾರ್ಕ್ ಮಾಡಿದ 10 ನಿಮಿಷದಲ್ಲಿ ಬೈಕ್ಗಳನ್ನ ಕಳ್ಳತನ ಮಾಡ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಗರ ವ್ಯಾಪ್ತಿಯಲ್ಲಿ 1 ತಿಂಗಳಲ್ಲಿ 6 ಬೈಕ್ ಕಳವಾಗಿದೆ. ಪಾರ್ಕಿಂಗ್ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಇದ್ರೂ ಕೂಡ ಬೈಕ್ಗಳನ್ನ ಕದೀತಾ ಇದ್ದಾರೆ. ಸುರಕ್ಷಿತ ಸ್ಥಳಗಳಲ್ಲೂ ಕೂಡ ಬೈಕ್ ನಿಲ್ಲಿಸೋದಕ್ಕೆ ಜನ ಭಯ ಪಡ್ತಾ ಇದ್ದಾರೆ. ನಕಲಿ ಚಿನ್ನದ ಉಂಗುರಗಳನ್ನು ಗಿರವಿ ಇಟ್ಟು 5 ಲಕ್ಷ ವಂಚನೆ ಮಾಡಿದ್ದ ವ್ಯಕ್ತಿಯನ್ನ ಮೈಸೂರಿನ ಹುಣಸೂರು ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ನಿವಾಸಿ ಮಂಜುನಾಥ್ ಬಂಧಿತ ಆರೋಪಿ. ಗಾವಡಗೆರೆ ಗ್ರಾಮದ ಕಾವೇರಿ ಜ್ಯುವೆಲ್ಲರ್ಸ್ಗೆ ಕೆಡಿಎಂ 916 ಮುದ್ರೆ ಒತ್ತಿ ಹುಣಸೂರಿನ ನಕಲಿ ಉಂಗುರ ಗಿರವಿ ಇಟ್ಟಿದ್ದ. ತುಂಗಭದ್ರಾ ಜಲಾಶಯದಲ್ಲಿ ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಹೆಚ್ಚಳವಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರುವಂತಹ ಡ್ಯಾಂ ನೋಡೋದಕ್ಕೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಆದರೆ ಜಲಾಶಯ ಸೊಬಗು ಸವಿಯೋ ಬದಲು ಪ್ರವಾಸಿಗರ ಹುಚ್ಚಾಟ ಮಿತಿ ಮೀರ್ತಾ ಇದೆ. ಫೋಟೋಗಾಗಿ ಜಲಾಶಯದ ಹಿನ್ನೀರಿನಲ್ಲಿ ಮಕ್ಕಳನ್ನ ಇಳಿಸಿ ಪೋಷಕರು ನಿರ್ಲಕ್ಷ್ಯ ತೋರ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ಧಾರಾಕಾರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮೆಹ್ರೌಲಿ ಬಾದರ್ಪುರ್ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಹಿಮಾಚಲ ಪ್ರದೇಶದ ಪರ್ವಾಡ ಗ್ರಾಮದಲ್ಲಿ ರಣ ಮಳೆಯಿಂದ ಫ್ಯಾಮಿಲಿನೇ ಕೊಚ್ಚಿಕೊಂಡು ಹೋಗಿದೆ. ಆದರೆ 9 ತಿಂಗಳ ನಿಖಿತಾ ಹೆಸರಿನ ಮಗು ಒಂದು ಅಚ್ಚರಿಯ ರೀತಿ ಬದುಕುಳಿದಿದೆ. ಮನೆಯೊಳಗೆ ಯಾವುದೇ ಹಾನಿಯಾಗದೆ ಮಗು ಪತ್ತೆಯಾಗಿದೆ. ತಂದೆಯ ಮೃತದೇಹ ಸಿಕ್ಕಿದ್ದು ಮಗುವಿನ ತಾಯಿ ಮತ್ತೆ ಅಜ್ಜಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಉತ್ತರಾಖಂಡ್ನ ರುದ್ರಪ್ರಯಾಗ್ನಲ್ಲಿ ರಣ ಮಳೆ ಸುರಿತಾ ಇದೆ. ಇದರಿಂದ ಅಲಕಾನಂದ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕ್ಷಣಕ್ಕೂ ಅಲಕಾನಂದ ನದಿ ನೀರಿನ ಹರಿವು ಹೆಚ್ಚಳವಾಗ್ತಾ ಇದೆ. ಅಲಕಾನಂದ ನದಿಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.